ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಈ ಥರ ಒಂದು ಸ್ವೀಟ್ನ ಇಷ್ಟು ಸುಲಭವಾಗಿ ಮಾಡ್ಕೊಳ್ಳೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನನಗೆ ಒಂದು ಅರ್ಧ ಲೀಟ್ರ್ ಹಾಲು ಬೇಕು. ಹಾಲನ್ನ ನಾನು ನಿಂಬೆಹಣ್ಣು ಹಾಕ್ಕೊಂಡು ಒಡಿಸ್ಕೊಂಡಿದ್ದೀನಿ. ನಿಂಬೆಹಣ್ಣಾದರೂ ಹಾಕ್ಕೋಬೋದು, ವಿನಿಗರ್ ಆದರೂ ಹಾಕ್ಕೋಬೋದು. ಅದನ್ನು ನಾನು ತುಂಬ ಹಿಂಡಿಲ್ಲ, ಒಂದು ಬಟ್ಟೆನಲ್ಲಿ ಸೋಸ್ಕೊಂಡು ಒಂದು ಗಂಟೆ ಟೈಮ್ ತೆಗೆದಿಟ್ಟಿದ್ದೆ. ಅದು ನೀರೆಲ್ಲ ಹೋದ್ಮೇಲೆ ಈಗ ತೆಕ್ಕೊಂಡಿದ್ದೀನಿ. ಅದನ್ನು ಒಂದು ತೆಕ್ಕೊಂಡು ಬಾಣಲೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಈಗ ನನಗೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಸ್ವೀಟ್ ಮಾಡೋದಕ್ಕೆ ತುಂಬಾ ಏನು ನಮಗೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಬರೀ ಒಂದು 3 ಇಂಗ್ರೀಡಿಯೆಂಟ್ಸ್ ಸಾಕು. ಆದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇದು ಹಾಲಿನಿಂದ ಮಾಡಿರೋದಲ್ವ, ಇದಕ್ಕೆ ನಮಗೆ ಎಣ್ಣೆ, ಬೆಣ್ಣೆ, ತುಪ್ಪ ಏನೂ ಬೇಕಾಗಿಲ್ಲ. ತನ್ನಷ್ಟಕ್ಕೆ ತಾನೇ ತುಂಬಾ ಟೇಸ್ಟಿಯಾಗುತ್ತೆ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ತಾ ಹೋಗಬೇಕು. ಇದು ಸಕ್ಕರೆ ಎಲ್ಲ ಕರಗಿದ್ಮೇಲೆ ನಮಗೆ ನೋಡಬೇಕು ಸ್ವೀಟ್ ಸಾಕ ಅಂತ. ಆಮೇಲಿಂದ ಬೇಕಾದರೆ ನಾವು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋಬೋದು. ನಾನು ಆವಾಗಲೇ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೆ, ಇವಾಗ ಒಂದು 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೋಡಿ, ಇದು ಹಿಂಗೆಲ್ಲ ಕರಗಿದ್ಮೇಲೆ ಅದು ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡಿದ್ದು ನೀರು ಸ್ವಲ್ಪ ಡ್ರೈ ಆಗ್ತಾ ಹೋಗಬೇಕು. ಅವಾಗ ಬೇಯುತ್ತದು. ಈಗ ಇದಕ್ಕೊಂದು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ರುಚಿಗೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ನಾವು ಹುಳಿ ಬಂದಿರೋ ಹಾಲಲ್ಲ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಹುಳಿ ಸೇರಿಸ್ಕೊತಾ ಇದ್ದೀನಿ. ಹುಳಿ ಇದ್ದರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ. ಇದು ಹೀಗೆ ಬೇಯಿಸ್ತಾ ಇರಬೇಕು. ನೀರೆಲ್ಲ ಬಿಟ್ಕೊಂಡಿದ್ದೆಲ್ಲ ಡ್ರೈ ಆಗ್ತಾ ಬರುತ್ತೆ. ಮತ್ತು ಹಾಲಿನಲ್ಲಿರುವಂಥ ತುಪ್ಪದಂಶ, ಜಿಡ್ಡಿನಂಶ ಎಲ್ಲ ಹೊರಗಡೆ ಬರುತ್ತೆ. ಆ ಹೊರಗಡೆ ಬಂದಮೇಲೆ ನಮಗೆ ಸ್ವೀಟು ರೆಡಿಯಾಗಿದೆ ಅಂತ ಅರ್ಥ. ಇವಾಗೆಲ್ಲ ಕರಗಿದೆ ಇದು. ಈಗ ಕರಗ್ತಾ ನೋಡಿ, ಇನ್ನೇನು ಜಿಡ್ಡು ಬಿಟ್ಕೊತಾ ಇದೆ. ಇದು ನೋಡಿ ರೆಡಿ ಆಯಿತು. ಜಿಡ್ಡು ಎಲ್ಲ ಬಿಟ್ಕೊಂಡಿದೆ. ಇದು ತುಂಬ ಟೇಸ್ಟಿಯಾಗಿರುವಂಥದ್ದು. ಇದಕ್ಕೆ ನಾವು ಮಿಲ್ಕ್ ಕೇಕ್ ಅಂತ ಕರಿಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ತಿಂಡಿನ ಸವಿಬೋದು.